ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಪ್ರಿಯ ದೇವಜನರೇ, ಈ ಬೆಳಗಿನ ಜಾವದಲ್ಲಿ ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ವಂದನೆಗಳು. ಒಂದು ವಾಕ್ಯವನ್ನು ನಾವು ಓದಿಕೊಳ್ಳೋಣ. ಯೋಹಾನ್ ಬರೆದ ಸುವಾರ್ತೆ 3ನೇ ಅಧ್ಯಾಯ 19ನೇ ವಚನ. ದೇವ್ರ ವಾಕ್ಯಗೆ ಹೇಳುತ್ತೆ, ಬೆಳಕು ಲೋಕಕ್ಕೆ ಬಂದಿದ್ದರೂ ಮನುಷ್ಯನ ಕೃತ್ಯಗಳು ಕೆಟ್ಟದಾಗಿರೋದ್ರಿಂದ ಅವರು ಬೆಳಕಿಗಿಂತ ಕತ್ತಲನ್ನೇ ಹೆಚ್ಚಾಗಿ ಪ್ರೀತಿಸಿದರು. ಹಲ್ಲೆಲೂಯಾ. ಬೆಳಕು ಲೋಕಕ್ಕೆ ಬಂದಿದ್ದರೂ ಮನುಷ್ಯನ ಕೃತ್ಯಗಳು ಕೆಟ್ಟದಾಗಿರೋದ್ರಿಂದ ಅವರು ಬೆಳಕಿಗಿಂತ ಹೆಚ್ಚಾಗಿ ಕತ್ತಲೆಯನ್ನೇ ಪ್ರೀತಿಸಿದರು. ಹೌದು, 2000 ವರ್ಷಗಳ ಹಿಂದೆ ಯೇಸು ಈ ಲೋಕಕ್ಕೆ ಬೆಳಕಾಗಿ ಬಂದರು. ಅವರು ಬೆಳಕಾಗಿ ಈ ಲೋಕಕ್ಕೆ ಬಂದರು ಅಂದ್ಬಿಟ್ಟು ಯೋಹಾನ್ ಸುವಾರ್ತೆ 8:12ನೇ ವಚನದಲ್ಲಿ ಬರೆಯಲ್ಪಟ್ಟಿದೆ. ನಾನೇ ಲೋಕಕ್ಕೆ ಬೆಳಕಾಗಿದ್ದೀನಿ, ನನ್ನನ್ನು ಅನುಸರಿಸುವರು ಕತ್ತಲೆಯಲ್ಲಿ ನಡೆಯದೆ ಜೀವ ಕೊಡುವ ಬೆಳಕನ್ನು ಹೊಂದಿದವರಾಗಿರುವರು. ಆಮೆನ್, ಹಲ್ಲೆಲೂಯಾ. ಯೇಸು ಈ ಲೋಕಕ್ಕೆ ಬೆಳಕಾಗಿ ಬಂದರು. ಮನುಷ್ಯನ ಎಲ್ಲ ಕೃತ್ಯಗಳು, ಪಾಪ ತುಂಬಿದಂಥ ಎಲ್ಲ ಕೆಟ್ಟ ಕೆಟ್ಟ ಕೃತ್ಯಗಳಿಂದ ಬಿಡಿಸಿ ಅವರನ್ನು ಬೆಳಕಿಗೆ ಸೇರಿಸಿ ಅವ್ರನ್ನ ಬೆಳಕಿನ ಮಕ್ಕಳಾಗಿ ಮಾರ್ಪಡಿಸಲು ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದು ಈ ಲೋಕದಲ್ಲಿ 2000 ವರ್ಷಗಳಿಗೆ ಮೇಲಾಯಿತು. ಆದರೆ ಇಂದು ಮೊದಲುಗೊಂಡು ಈ ಲೋಕದ ಎಲ್ಲ ಭಾಗಗಳಲ್ಲಿ ಆ ಸತ್ಯದ ಬೆಳಕು, ಆ ನೀತಿಯ ಬೆಳಕು, ಆ ನ್ಯಾಯದ ಬೆಳಕು, ಈ ರೀತಿಯಾಗಿ ಸುವಾರ್ತೆಗಳ ಮೂಲಕವಾಗಿ, ದೇವರ ವಾಕ್ಯಗಳ ಮೂಲಕವಾಗಿ ಎಲ್ಲ ಕಡೆ ಇವತ್ತು ಹೆಚ್ಚಾಗಿ ಹರಡುತ್ತಾ ಇದೆ ಮಕ್ಕಳೇ. ಆದರೂ ಎಷ್ಟು ಸತ್ಯವನ್ನು ಜನಾಂಗಗಳು ಈ ಲೋಕದಲ್ಲಿ ಕೇಳ್ತಾ ಇದ್ರು. ಎಲ್ಲ ಕಡೆಗಳಲ್ಲಿ ಸುವಾರ್ತೆಗಳಲ್ಲಿ ಆ ಬೆಳಕು ಸಾರಲ್ಪಡ್ತಾ ಇದೆ. ಸಭೆಗಳೆಲ್ಲ ಬೆಳಕು ಸಾರಲ್ಪಡ್ತಾ ಇದೆ. ಲೋಕದ ಎಲ್ಲ ಕಡೆಗಳಿಗೂ, ಎಲ್ಲ ರಾಜ್ಯಗಳಿಗೂ, ಎಲ್ಲ ಜಿಲ್ಲೆ, ಗ್ರಾಮ, ಎಲ್ಲ ಹಳ್ಳಿ, ಪಟ್ಟಣ, ಎಲ್ಲ ಜಾತಿ ಜನಾಂಗಗಳ ಮಧ್ಯದಲ್ಲಿ ಈ ಬೆಳಕು ಸಾರಲ್ಪಟ್ಟಿದ್ರು. ಕೃತ್ಯಗಳು ಆ ಬೆಳಕಿಗಿಂತ ಅವ್ರು ಹೆಚ್ಚಾಗಿ ಏನು ಮಾಡ್ತಾ ಇದ್ದಾರೆ ಅಂದರೆ ಕತ್ತಲೇನೆ ಪ್ರೀತಿಸ್ತಾ ಇದ್ದಾರೆ. ಕತ್ತಲಂದರೆ ಏನಂದರೆ ಪಾಪ. ಈ ಲೋಕದಲ್ಲಿ ಎಲ್ಲಿ ನೋಡಿದ್ರು ಪಾಪ ಹೆಚ್ಚಾಗಿದೆ. ಯೇಸು ಸ್ವಾಮಿ ಅವರು ತನ್ನ ಕಾಲದಲ್ಲಿ ಹೇಳಿದ್ರು, ಅಧರ್ಮ ಹೆಚ್ಚಾಗೋದ್ರಿಂದ ಬಹು ಜನರ ಪ್ರೀತಿ ತಣ್ಣಗಾಗುತ್ತೆ. ಹೌದು, ಅಧರ್ಮ ಹೆಚ್ಚಾಗುತ್ತೆ ಅಂತ ಹೇಳಿದ್ದಾರೆ. ಅಧರ್ಮ ಅಂದರೆ ಪಾಪ. ಈ ಪಾಪದ ಕಾರ್ಯಗಳೇ ಕತ್ತಲೆಂದು ಬರೆಯಲ್ಪಟ್ಟಿದೆ. ಹೀಗಾಗಿ ನಾವು ನೋಡುವಾಗೆ ಎಲ್ಲ ಕಡೆಗಳಲ್ಲಿ ಮನುಷ್ಯರುಗಳ ಮಧ್ಯದಲ್ಲಿ ಹೆಚ್ಚಿನ ರೀತಿಯಲ್ಲಿ ಪಾಪಗಳು ಇವತ್ತು ಎಲ್ಲ ಕಡೆ ಹೆಚ್ಚಾಗ್ಬಿಟ್ಟಿದೆ ಮಕ್ಕಳೇ. ಹಾಗಾಗಿ ಎಷ್ಟೇ ದೇವರ ಬಗ್ಗೆ ತಿಳಿಸಿದ್ರು, ಅವ್ರುಗಳು ಕೇಳಿದ್ರು, ಆ ದೇವ್ರಿಗಿಂತ ಹೆಚ್ಚಾಗಿ ಜನರಿಗೆ ಪಾಪನೇ ಬಹಳ ಇಷ್ಟವಾಗ್ಬಿಟ್ಟಿದೆ. ಪಾಪವನ್ನೇ ಹೆಚ್ಚಾಗಿ ಪ್ರೀತಿಸ್ತಾರೆ, ಪಾಪವನ್ನೇ ಹೆಚ್ಚಾಗಿ ಬಯಸ್ತಾರೆ, ಪಾಪವನ್ನೇ ನೀರಾಗಿ ಕುಡಿತಾ ಇದ್ದಾರೆ. ಪಾಪದ ಹಿಂದುಗಡೆನೇ ಹೆಚ್ಚು ಜನಗಳು ಈ ಲೋಕದಲ್ಲಿ ಏನು ಮಾಡ್ತಾ ಇದ್ದಾರೆ, ಪ್ರಯಾಣ ಮಾಡ್ತಾ ಇದ್ದಾರೆ. ಆದರೆ ದೇವ್ರ ವಾಕ್ಯ ಹೇಳುತ್ತೆ, ಲೋಕಕ್ಕೆ ಬೆಳಕು ಬಂದಿದ್ದರೂ ಈ ಜನರ ಕೆಟ್ಟ ಆ ಕೃತ್ಯಗಳು ಬೆಳಕಿಗಿಂತ ಹೆಚ್ಚಾಗಿ ಕತ್ತಲೆಯನ್ನೇ ಪ್ರೀತಿಸಿದರು. ಹಲ್ಲೆಲೂಯಾ. ಯೇಸು ಸ್ವಾಮಿ ಈ ಲೋಕದಲ್ಲಿ ಬೆಳಕಾಗಿದ್ದಾನೆ. ಇನ್ನು ನಮ್ಮ ಮಧ್ಯದಲ್ಲಿ ಆ ಬೆಳಕಿನ ಆ ಸತ್ಯ, ಆ ಬೆಳಕಿನ ಉಪಕಾರಗಳು, ಆ ಬೆಳಕಿನ ನೀತಿಯ ಕಾರ್ಯಗಳು ಎಲ್ಲ ಕಡೆ ಸಾರಲ್ಪಡ್ತಾ ಇದೆ ಮಕ್ಕಳೇ. ಎಲ್ಲಿ ನೋಡಿದ್ರು ಅದನ್ನು ಕೇಳಿದ್ರು ಜನಗಳು ಇವತ್ತು ಅಜ್ಞಾನಿಗಳಾಗಿ, ದಡ್ಡರಾಗಿ, ದೇವರ ವಾಕ್ಯದ ಕಡೆ ಕಿವಿಗೊಡದೆ, ದೇವರ ವಾಕ್ಯಕ್ಕೆ ಭಯಪಡದೆ, ದೇವರ ನೀತಿಯ ಮಾರ್ಗಗಳನ್ನು ಅನುಸರಿಸದೆ ಮನುಷ್ಯರು ತನ್ನ ಇಷ್ಟ ಬಂದ ರೀತಿಯಲ್ಲಿ ಇವತ್ತು ನಡೆದುಕೊಳ್ತಾ ಇರ್ತಾರೆ. ಯಾರು ಬುದ್ಧಿವಾದ ಹೇಳಿದ್ರು, ತಂದೆ ತಾಯಿಗಳು ಮಕ್ಕಳಿಗೆ ಬುದ್ಧಿವಾದ ಹೇಳಿದ್ರು ಕೇಳಲ್ಲ ಅಂತಾರೆ. ಸೇವಕರುಗಳು ಸಭೆಗಳಲ್ಲಿರುವಂಥ ಎಲ್ಲ ವಿಶ್ವಾಸಿಗಳಿಗೂ ದೇವರ ವಾಕ್ಯವನ್ನು ಎಚ್ಚರಿಸಿ ಬುದ್ಧಿವಾದಗಳನ್ನು ಹೇಳಿದ್ರು ಕೇಳಲ್ಲ ಅಂತಾರೆ. ಈ ರೀತಿಯಾಗಿ ಎಲ್ಲ ಕಡೆಗಳಲ್ಲಿ ಬುದ್ಧಿವಾದಗಳನ್ನ ದೇವರ ವಾಕ್ಯವನ್ನು ಮುಂದಿಟ್ಟು ಆ ನೀತಿ ಬೆಳಕು ಏನು ಆ ಸತ್ಯವನ್ನು ಹೇಳುವಾಗೆ ಜನಗಳು ಅದರ ಕಡೆ ಹೆಚ್ಚಾಗಿ ಗಮನ ಕೊಡ್ತಾ ಇಲ್ಲ. ಕಾರಣ, ಈ ಪಾಪದ ಹಿಂದೆ ಸೈತಾನ ಇದ್ದಾನೆ. ಹಾಗಾಗಿ ಎಲ್ಲರ ಮನಸ್ಸನ್ನು ಅವನು ಮಂಕು ಮಾಡಿದ್ದಾನೆ. ಹಾಗಾಗಿ ಅವರಿಗೆ ದೇವ ಭಯವೇ ಇಲ್ಲದೆ ಆ ಪಾಪಗಳನ್ನ ಇವತ್ತು ಮಾಡಿಕೊಂಡಿದ್ದಾರೆ. ಹಲ್ಲೆಲೂಯಾ. ಆದರೆ ದೇವ್ರ ವಾಕ್ಯ ಹೇಳುತ್ತೆ, ಆದಿಕಾಂಡ 1:3ನೇ ವಚನ ಹೇಳುತ್ತೆ, ದೇವರು ಬೆಳಕಾಗಲೆನ್ನಲು ಬೆಳಕಾಯಿತು. ಆ ಬೆಳಕನ್ನು ದೇವರು ಒಳ್ಳೆಯದೆಂದು ನೋಡಿದನು.
ಹೀಗೆ ದೇವರ ಬೆಳಕನ್ನು ಕತ್ತಲೆಯನ್ನು ಬೇರೆ ಬೇರೆ ಮಾಡಿ ಬೆಳಕಿಗೆ ಹಗಲೆಂದು ಹೆಸರಿಟ್ಟನು, ಕತ್ತಲೆಗೆ ಇರುಳೆಂದು ಹೆಸರಿಟ್ಟನು. ಹಾಲೆಲೂಯ. ದೇವ್ರು ನೋಡ್ರಿ ಬೆಳಕು ಕತ್ತಲೆಯನ್ನು ಬೇರೆ ಬೇರೆ ಮಾಡಿದ್ರು. ಬೆಳಕು ಬೆಳಕು, ಕತ್ತಲು ಕತ್ತಲು, ಎರಡೂ ಒಂದಾಗಿ ದೇವ್ರು ಇಟ್ಟಿಲ್ಲ. ಹಗಲಲ್ಲಿ ಬೆಳಕು, ರಾತ್ರಿಯಲ್ಲಿ ಇರುಳು. ಈ ರೀತಿ ದೇವ್ರು ಏನು ಮಾಡಿದ್ರು, ಕತ್ತಲು ಬೆಳಕು ಎರಡೂ ಒಂದಾಗಿರಬಾರ್ದು, ಅದು ಬೇರೆ ಬೇರೆಯಾಗಿರ್ಬೇಕು ಅಂದ್ಬಿಟ್ಟು ದೇವರು ಅದನ್ನು ಡಿವೈಡ್ ಮಾಡಿದ್ರು. ಅದೇ ರೀತಿಯಾಗಿ ಪರಿಶುದ್ಧವು ಅಶುದ್ಧವು ಎರಡು ಒಂದಾಗಿರಬಾರ್ದು, ಅನೀತಿ ಅಧರ್ಮ ಎರಡು ಒಂದಾಗಿರಬಾರ್ದು ಅಲ್ವಾ. ಪಾಪ ಪರಿಶುದ್ಧ ಜೊತೆಯಲ್ಲಿ ಸೇರ್ಸೋಕ್ಕಾಗಲ್ಲ, ಪಾಪ ನೀತಿ ಕಾರ್ಯಗಳಲ್ಲಿ ಸೇರ್ಸೋಕ್ಕಾಗೋದಿಲ್ಲ. ಈ ರೀತಿಯಾಗಿರೋ ಪಾಪ ಕಾರ್ಯಗಳು ದೇವರಿಗೆ ಸಂಬಂಧಪಟ್ಟಿರೋಂಥ ನೀತಿ ಆಗಲಿ, ಪರಿಶುದ್ಧ ಆಗಲಿ, ಸತ್ಯ ಆಗಲಿ, ದೇವರ ಒಂದು ಶುದ್ಧವಾದ ಕಾರ್ಯಗಳಿಗೆ ಕತ್ತಲು ಅಂದರೆ ಈ ಪಾಪದ ಕಾರ್ಯಗಳು, ಅಶುದ್ಧ ಕಾರ್ಯಗಳು ಈ ರೀತಿಯಾಗಿ ಜನಗಳು ಮಾಡುವಾಗೆ ಅದನ್ನು ದೇವರ ಕಾರ್ಯಗಳಿಗೆ ಸೇರಿಸಲು ಸಾಧ್ಯವಿಲ್ಲ ಮಕ್ಕಳೇ. ಹಾಗಾಗಿ ದೇವರು ಕೇಳುತ್ತೆ, ದೇವರು ಕತ್ತಲೆಯನ್ನು ಬೆಳಕನ್ನು ಬೇರೆ ಬೇರೆ ಮಾಡಿ ಅದ್ರಿಗೆ ಹೆಸರಿಟ್ಟನು. ನಾವು ಇವತ್ತು ಆ ಕತ್ತಲೆಯನ್ನು ಏನು ಮಾಡಬೇಕು, ಸಂಪೂರ್ಣವಾಗಿ ಬಿಟ್ಟು ಬೆಳಕಿನ ಒಳಗಡೆ ಬಂದ್ಬಿಡಬೇಕು. ಯೇಸುವೇ ಬೆಳಕಾಗಿದ್ದಾನೆ, ಆತನಲ್ಲಿ ನಾವು ನೆಲೆಗೊಂಡಿದ್ದು ಸತ್ಯದಲ್ಲಿ, ನಾವು ಆ ನೀತಿಯಲ್ಲಿ, ಆ ಉಪಕಾರಗಳಲ್ಲಿ, ಆ ಭಕ್ತಿಗಳಲ್ಲಿ ನಾವು ನೆಲೆಗೊಂಡಿದ್ದು ನಾವು ಲೋಕಕ್ಕೆ ಬೆಳಕಾಗಿ ಜನಗಳ ಮಧ್ಯದಲ್ಲಿ ಪ್ರಕಾಶಿಸಬೇಕು. ಅದು ನಮ್ಮ ಒಳ್ಳೆ ನೀತಿ ಕೃತ್ಯಗಳು, ನೀತಿ ಭಕ್ತಿ, ಆ ಕೃತ್ಯಗಳನ್ನ ನಾವು ಜನಗಳ ಮಧ್ಯದಲ್ಲಿ ನಾವು ಪ್ರಕಟಿಸುವಾಗೆ ಯೇಸುವನ್ನು ಅನೇಕರು ಬೆಳಕಾಗಿ ಸ್ವೀಕರಿಸಿಕೊಳ್ತಾರೆ. ಅವರುಗಳು ಆ ಒಂದು ಕೆಟ್ಟ ಕೃತ್ಯಗಳನ್ನು ಬಿಟ್ಟು ಬೆಳಕಿನ ಒಳಗಡೆ ಬಂದು ದೇವರನ್ನ ಸೇವಿಸುವರಾಗಿರ್ತಾರೆ. ಹಾಲೆಲೂಯ. ಹೀಗಾಗಿ ಈ ಕೊನೆ ದಿನಗಳಲ್ಲಿ ಅಧರ್ಮ ಹೆಚ್ಚಾಗಿದೆ. ಎಲ್ಲಿ ನೋಡಿದ್ರೂ ಬರೀ ವ್ಯಭಿಚಾರ ಒಂದು ಕಡೆ, ಕೊಲೆಗಳು ಒಂದು ಕಡೆ, ಅತ್ಯಾಚಾರಗಳು ಒಂದು ಕಡೆ, ಎಲ್ಲಿ ನೋಡಿದ್ರೂ ಜಗಳ, ರಕ್ತಪಾತ, ಕೋಲು ಗಲಭೆಗಳು, ಸಮಾಧಾನ ಇಲ್ಲ, ಶಾಂತಿ ಇಲ್ಲ. ಯಾವ ಭಾಗದಲ್ಲಿ ನೋಡಿದ್ರೂ ಎಲ್ಲ ಕಡೆಗಳಲ್ಲಿ ಬರೀ ಪಾಪವೇ ಹೆಚ್ಚಾಗ್ಬಿಟ್ಟಿದೆ. ದೇವ ಭಯ ಇಲ್ಲದೆ ಹೋಗ್ತಾ ಇದ್ದಾರೆ. ದೇವ ಭಯ ಇಲ್ಲದೆ ಮನುಷ್ಯರುಗಳು ಇವತ್ತು ಜೀವಿಸಿಕೊಂಡಿದ್ದಾರೆ. ಮಕ್ಕಳೇ, ಈ ಪಾಪ ಮನುಷ್ಯನ ಸಮಾಧಾನವಾಗಿರೋಕ್ಕೆ ಬಿಡೋದಿಲ್ಲ, ಮನಸ್ಸಿಗೆ ನೆಮ್ಮದಿ ಇಲ್ಲದಾಗೆ ಮಾಡುತ್ತೆ. ಪಾಪದಿಂದ ಅನೇಕ ಆಪತ್ತುಗಳು, ಅನೇಕ ರೋಗಗಳು, ಅನೇಕ ರೀತಿಯಾದ ತೊಂದರೆಗಳು, ಅನೇಕ ಅಪಾಯಗಳು ಪಾಪ ಮಾಡುವಂಥ ವ್ಯಕ್ತಿಗಳಿಗೆ ಈ ರೀತಿಯಾಗಿ ಸಂಭವಿಸ್ಬಿಡುತ್ತೆ. ನೋವ ಕಾಲದಲ್ಲಿ ನೋವ 120 ವರ್ಷಗಳು ಹೋಗಿ ಜನರ ಮಧ್ಯ ಸುವಾರ್ತೆಯನ್ನು ಸಾರಿದರು. ಆದರೆ ಜನರು ಕಿವಿಗೊಡದೆ ಇನ್ನೂ ಹೆಚ್ಚಾಗಿ ತಮ್ಮ ನಡೆ ನುಡಿಗಳನ್ನು ಕೆಡಿಸಿಕೊಂಡಿದ್ದರು. ಅವರ ಹೃದಯದಲ್ಲಿ ಯೋಚಿಸುವುದೆಲ್ಲ ಬರೀ ಕೆಟ್ಟದಾಗಿತ್ತೆಂದು ಯೆಹೋವ ದೇವರು ನೋಡಿ ಭೂಮಿಗೆ ಅಂತ್ಯವನ್ನು ಉಂಟು ಮಾಡಿದ. ಆತನ ಕೋಪ ನೋಡ್ರಿ ದೊಡ್ಡ ಪ್ರಳಯವಾಗಿ ಇಡೀ ಭೂಲೋಕನೇ, ಇಡೀ ಜನಾಂಗಗಳನ್ನು ಆ ಪ್ರಳಯದ ಮೂಲಕವಾಗಿ ಎಲ್ಲ ಕೊಚ್ಚಿ ಸರ್ವನಾಶವಾದರು. ಅದೇ ರೀತಿಯಾಗಿ ಈ ದಿನಗಳಲ್ಲಿ ದೇವರು ಎಷ್ಟೋ ಅಪೊಸ್ತಲರು, ಸಭಾಪಾಲಕರು, ಸುವಾರ್ತಿಕರುಗಳು, ಪ್ರವಾದಿಗಳು ಎಷ್ಟೋ ಕಡೆಗಳಲ್ಲಿ ಇವತ್ತು ಸೇವೆಗಳು ಭಯಂಕರವಾಗಿ ನಡೀತಾ ಇದೆ. ದೇವರ ವಾಕ್ಯ ಎಲ್ಲ ಕಡೆ ಹರಡ್ತಾ ಇದೆ, ಎಲ್ಲ ಕಡೆ ಕರ್ತನ ಎಚ್ಚರಿಕೆಗಳು ಹೋಗ್ತಾ ಇದೆ. ಇಷ್ಟೊಂದು ಎಚ್ಚರಿಕೆಗಳನ್ನು ಪಡೆದರೂ ಜನಾಂಗಗಳು ತಮ್ಮ ಹೃದಯಗಳನ್ನ ದೇವರ ಕಡೆ ತಿರುಗಿಸದೆ, ತಮ್ಮ ಮನಸ್ಸು ದೇವರ ಕಡೆ ತಿರುಗಿಸದೆ ಇನ್ನೂ ಹೆಚ್ಚಿನ ರೀತಿಗಳಲ್ಲಿ ಇವರು ಪಾಪಗಳಲ್ಲಿ ಮುಂದುವರಿತಾ ಇದ್ದಾರೆ. ಇದರ ಅಂತ್ಯ ಏನಾಗಿರುತ್ತಂದರೆ, ಮನುಷ್ಯ ಈ ಅಂತ್ಯದ ದಿನಗಳಲ್ಲಿ ಏನಾಗ್ತಾನೆ, ಪಾಪದ ಸಂಬಳ ಮರಣ, ಪಾಪ ಮಾಡಾತ್ಮ ಸಾಯುತ್ತೆ, ಆಸೆ ಬಸುರಾಗಿ ಪಾಪವನ್ನು ಇರುತ್ತೆ, ಪಾಪ ಬೆಳೆದು ಮರಣವನ್ನು ಅಡಿಯುತ್ತೆ ಎಂದು ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಹೀಗಾಗಿ ದೇವ ಜನರೇ, ಪಾಪಗಳನ್ನ ಬಿಟ್ಟು ಬಿಡ್ರಿ. ಇದನ್ನು ನೋಡಿಕೊಂಡಿರುವಂಥ ಯಾರಾದರೂ ಸರಿ ವ್ಯಭಿಚಾರಗಳನ್ನ ಬಿಟ್ಟು ಹೊರಗಡೆ ಬನ್ನಿರಿ, ಕುಡುಕ್ತನಗಳನ್ನ ಬಿಟ್ಟು ಹೊರಗಡೆ ಬನ್ನಿರಿ, ಎಲ್ಲ ರೀತಿಯಾದ ಅಶುದ್ಧಗಳು ಪಾಪಗಳನ್ನ ಬಿಟ್ಟು ಹೊರಗಡೆ ಬನ್ನಿರಿ. ತಂದೆ ತಾಯಿಗಳಿಗೆ ವಿಧೇಯತೆ ತೋರಿಸ್ರಿ, ನಮ್ಮ ಮೇಲಿರೋಂಥ ಅಧಿಕಾರಿಗಳಿಗೆ ನಾವು ವಿಧೇಯತೆ ತೋರಿಸ್ಬೇಕು, ಸಭಾ ಪಾಲಕರಿಗೆ ನಾವು ವಿಧೇಯತೆ ತೋರಿಸ್ಬೇಕು, ದೊಡ್ಡವರಿಗೆ ವಿಧೇಯತೆ ತೋರಿಸ್ಬೇಕು. ದೇವ ಭಯ ನಮ್ಮ ಹೃದಯಗಳಲ್ಲಿ ದಿನದಲ್ಲಿ ತುಂಬಿರಬೇಕು. ಪಾಪಕ್ಕೆ ಸ್ಥಳ ಕೊಡಬಾರ್ದು. ಪಾಪಕ್ಕೆ ಸ್ಥಳ ಕೊಟ್ಟರೆ ಆ ಪಾಪ ನಮ್ಮನ್ನು ಪಾತಾಳಕ್ಕೆ ಎಳ್ಕೊಂಡು ಹೋಗುತ್ತೆ. ಪರಿಶುದ್ಧತೆಗೆ ನಾವು ಸ್ಥಳ ಕೊಟ್ಟರೆ ಪರಿಶುದ್ಧ ನಮ್ಮನ್ನು ಪರಲೋಕ ರಾಜ್ಯಕ್ಕೆ ಕರ್ಕೊಂಡು ಹೋಗುತ್ತೆ. ಯಾವ ಕಡೆ ಹೋಗಬೇಕು ಅಂದ್ಕೊಂಡು ಯೋಚಿಸ್ತೀರೋ ನೀವೇ ತೀರ್ಮಾನ ಮಾಡಿಕೊಳ್ಳಿರಿ. ಶಾಪವು ಆಶೀರ್ವಾದವು ನಿಮ್ಮ ಮುಂದೆ ಇಡಲ್ಪಟ್ಟಿದೆ.
ಅಲ್ವಾ? ಹಾಗಾಗಿ ಆಶೀರ್ವಾದ ಬೇಕಾ, ಶಾಪ ಬೇಕಾ, ಎರಡೂ ನಮ್ಮ ಮುಂದೆ ಇಡಲ್ಪಟ್ಟಿದೆ. ನಾವು ಈ ದಿನಗಳಲ್ಲಿ ಯಾವುದನ್ನು ಆರಿಸ್ಕೊಳ್ಬೇಕು, ಯಾರನ್ನ ಸೇವಿಸಬೇಕು, ಅದು ಅವರವರ ತೀರ್ಮಾನಕ್ಕೆ ಬಿಟ್ಟದ್ದು. ಹೀಗಾಗಿ ದೇವಜನರೇ, ಇದನ್ನು ನೋಡಿಕೊಂಡಿರೋಂಥ ಎಲ್ಲ ಮಕ್ಕಳೇ, ದೇವ್ರ ಕಡೆ ತಿರುಗ್ರಿ, ದೇವ್ರನ್ನ ಸೇವಿಸ್ರಿ, ದೇವ್ರಿಗೆ ಭಯಪಡ್ರಿ, ಮಾನಸಾಂತರ ಹೊಂದ್ರಿ. ದೇವರ ಬರೋಣ ಬಹಳ ಸಮೀಪವಾಗಿದೆ. ದೇವ್ರು ಬರುವಾಗೆ ನಮ್ಮೆಲ್ಲರಿಗೂ ಆತನು ನಿತ್ಯ ಜೀವ ಕೊಟ್ಟು ಪರಲೋಕ ರಾಜ್ಯವನ್ನು ಸೇರಿಸಲು ಶಕ್ತನಾಗಿದ್ದಾನೆ. ಈ ಬೆಳಗಿನ ಜಾವದಲ್ಲಿ ಈ ವಿಡಿಯೋನ ನೋಡಿಕೊಂಡಿರೋಂಥ ಪ್ರತಿಯೊಬ್ಬರುಗಳು, ಈ ವಾಕ್ಯಗಳನ್ನು ಕೇಳಿರೋರು ಯೋಚಿಸ್ರಿ, ಧ್ಯಾನಿಸ್ರಿ, ನೀವು ಬದಲಾಗ್ರಿ. ಅನೇಕರನ್ನ ನೀವು ಎಚ್ಚರಿಸಿ ಅವ್ರನ್ನೂ ಏನು ಮಾಡಬೇಕು, ದೇವ್ರ ಕಡೆ ನಡೆಸೋರಾಗಿ, ಪ್ರಾರ್ಥಿಸೋರಾಗಿರ್ರಿ. ದೇವರ ಅಧಿಕವಾಗಿ ನಿಮ್ಮನ್ನು ಆಶೀರ್ವದಿಸಲಿ. ಈ ವಿಡಿಯೋನ ನೋಡಿಕೊಂಡಿರೋಂಥ ಎಲ್ಲ ಮಕ್ಕಳೇ, ಒಂದು ನಿಮಿಷ ನಾವು ಕಣ್ಮುಚ್ಚಿ ದೇವರ ಪಾದದಲ್ಲಿ ನಾವು ಪ್ರಾರ್ಥಿಸೋಣ. ಪ್ರೀತಿ ಸ್ವರೂಪನಾಗಿರೋ ಯೇಸು ಸ್ವಾಮಿ, ಈ ಬೆಳಗಿನ ಜಾವದಲ್ಲಿ ಯಾರೆಲ್ಲ ಈ ವಾಕ್ಯಗಳನ್ನ ನೋಡಿಕೊಂಡಿರ್ತಾರೋ ಅವರೆಲ್ಲರೊಟ್ಟಿಗೆ ನಿನ್ನ ವಾಕ್ಯ ಮಾತನಾಡಲಿ ಸ್ವಾಮಿ. ಅವ್ರ ಹೃದಯಗಳಲ್ಲಿ ನಿನ್ನ ವಾಕ್ಯಗಳು ಮಾತಾಡಲಿ. ದೇವರ ಆತ್ಮನ ಎಲ್ಲರನ್ನ ಎಚ್ಚರಿಸ್ರಿ, ಎಲ್ಲರೊಟ್ಟಿಗೆ ಮಾತನಾಡ್ರಿ. ಎಲ್ಲರೂ ಮಾನಸಾಂತರ ಹೊಂದಿ ನಿನ್ನ ಕಡೆ ತಿರ್ಕೊಳ್ಳೋಕೆ ಸಹಾಯ ಮಾಡಿರಿ. ಅನೇಕರು ನಿನ್ನ ಸೇವಿಸದೆ, ಅನೇಕರು ನಿನ್ನ ನಂಬದೆ, ರಕ್ಷಣೆ ಮಾರ್ಗಗಳಿಗೆ ಬರದೇ ಇರೋಂಥ ಎಲ್ಲ ಮಕ್ಕಳಿಗೆ ವಾಕ್ಯ ಹರಡಲಿ ಸ್ವಾಮಿ. ಎಲ್ಲರೂ ಈ ಅಂತ್ಯದ ದಿನಗಳಲ್ಲಿ ಮಾನಸಾಂತರ ಹೊಂದಿ ನಿನ್ನ ರಾಜ್ಯದ ಕಡೆ ತಿರುಗಿಕೊಂಡು ಪರಿಶುದ್ಧವಾಗಿ ಭಕ್ತಿಯಾಗಿ ಜೀವಿಸಿ ಆ ನರಕದಿಂದ, ಆ ಸೈತಾನ ಕರಗಳಿಂದಲೂ ಬರುವ ಆಪತ್ತುಗಳಿಂದಲೂ ತಪ್ಪಿಸಿಕೊಂಡು ಆ ಪರಲೋಕ ರಾಜ್ಯಕ್ಕೆ ಒಯ್ಯಲ್ಪಡಲು ಎಲ್ಲರನ್ನ ನೀನು ಸಿದ್ಧತೆ ಪಡಿಸಿ ರಕ್ಷಿಸಬೇಕಾಗಿ ನಾನು ಪ್ರಾರ್ಥನೆ ಮಾಡ್ತೀನಿ. ದೇವ, ಇದನ್ನು ನೋಡಿಕೊಂಡಿರೋಂಥ ಎಲ್ಲರಿಗೂ ನಾನು ಆಶೀರ್ವದಿಸ್ರಿ. ಯೇಸು ನಾಮದಲ್ಲಿ ಪ್ರಾರ್ಥನೆ ಕೆಳಗೆ ಮಾಡಿದಾಗ ಸ್ತೋತ್ರ, ಆಮೇಲೆ. ಈ ಬೆಳಗಿನ ಜಾವದಲ್ಲಿ ವಿಡಿಯೋ ನೋಡಿಕೊಂಡಿರೋಂಥ ಎಲ್ಲ ಮಕ್ಕಳೇ ಲೈಕ್ ಮಾಡಿ, ಶೇರ್ ಮಾಡಿ. ದೇವರು ನಿಮ್ಮನ್ನು ಅಧಿಕವಾಗಿ ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು. ಆಮೇನ್.